ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವಾಗ 9:30 ಆಗಿದೆ, ಆದರೆ 9 ಕಾಲಿಗೆ ಹೊರಟಿದ್ದು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಇವತ್ತು ಮೈಸೂರಿಗಲ್ಲ, ಬೆಂಗಳೂರಿಗೆ ಹೊರಟಿದ್ದೀವಿ. ಮೈಸೂರೇ ಬಾಯಿಗೆ ಬರುತ್ತೆ. ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳು ನೋಡಿ ನಾವು ಬೆಂಗಳೂರಿಗೆ ಬಂದು ತಲುಪುವಷ್ಟರಲ್ಲಿ 11 ಗಂಟೆ ಆಯಿತು. ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಬಂದಿದ್ದೀವಿ. ಏನು ಫಂಕ್ಷನ್ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಫಂಕ್ಷನ್ ಅಂತೂ ಸೂಪರಾಗಿತ್ತು. ನಾನಿದೇ ಫಸ್ಟ್ ಟೈಮ್ ಈ ರೀತಿ ಮಲ್ಲಿಗೆ ಹೂ ಇಟ್ಟು, ಈ ಥರ ಬಳೆ ಇಟ್ಟು, ಕನ್ನಡಿ ಇಟ್ಟು, ಅರ್ಶಿನ ಕುಂಕುಮ ಬಂದವರು ತೊಗೊಳೋಕೆ ಇಟ್ಟಿರೋದು ನೋಡ್ತಿರೋದು ಇದೇ ಫಸ್ಟ್. ಬೇರೆ ಕಡೆ ಎಲ್ಲ ಬೇರೆಯವ್ರು ನೋಡಿರಬಹುದು, ಬಟ್ ನಾನು ನೋಡ್ತಿರೋದು ಇದೇ ಫಸ್ಟು. ಹೋದ ತಕ್ಷಣ ಬ್ಯೂಟಿಫುಲ್ಲಾಗಿರೋ ಹುಡುಗಿರು ನಮಗೆ ಜ್ಯೂಸ್ ಕೊಟ್ಟರು. ಚೌಲ್ಟ್ರಿ ಅಂತೂ ಸೂಪರಾಗಿದೆ. ಯಾವ ಚೌಲ್ಟ್ರಿ ಅನ್ನೋದನ್ನು ನಾನು ಬರೋವಾಗ ವೀಡಿಯೋ ಮಾಡ್ಕೊಂಡಿಲ್ಲ, ಬಟ್ ಹೋಗುವಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ. ಫಸ್ಟ್ ಚೌಲ್ಟ್ರಿ ಪೂರ್ತಿ ಹೇಗಿದೆ ನೋಡ್ಕೊಂಡ್ಬಿಡಿ. ಹೋಗುವಾಗ ನಿಮಗೆ ಚೌಲ್ಟ್ರಿ ಹೆಸರೇನು ಅಂತ ತೋರಿಸ್ತೀನಿ. ನನಗಂತೂ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಹೂ ಜೊತೆಗೆ ಮುಡ್ಕೊಳ್ಳೋದಕ್ಕೆ ಹೇರ್ ಪಿನ್ ಕೂಡ ಕೊಟ್ಟಿದ್ದಾರೆ, ಅದಿನ್ನ ಇಷ್ಟ ಆಯಿತು. ಯಾರಾದರೂ ಹೂ ಕೊಟ್ಟರೆ ನಾನು ಹೇರ್ ಪಿನ್ ಅಥವಾ ಪಿನ್ ಕೇಳ್ತಿರ್ತೀನಿ ಎಲ್ಲರ ಹತ್ರ. ಎಲ್ಲರೂ ಅಷ್ಟೇ ಅಲ್ವ, ಎಲ್ಲಿಗಾದರೂ ಹೋದಾಗ ಹೂಗೆ ಇತ್ತೀಚೆಗೆ ಅಭ್ಯಾಸ ಆಗೋಗಿದೆ. ಹೇಗಿದ್ರು ಹೋದ ಕಡೆ ಕುಂಕುಮ ಕೊಡ್ತಾರೆ, ಒಂದು ಗುಲಾಬಿ ಹೂ ಅಂತೂ ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ತಲೆಗೊಂದು ಎಕ್ಸ್ಟ್ರಾ ಹೇರ್ ಪಿನ್ ಹಾಕ್ಕೊಂಡು ಹೋಗ್ತಿದ್ದೀನಿ. ಯಾಕಂದರೆ ಯಾವಾಗಲೂ ಅಷ್ಟೇ ಯಾರಾದರೂ ಮಧ್ಯ ಹೂ ಕೊಟ್ಟಾಗ ಅಥವಾ ಎಲ್ಲಿಗಾದರೂ ಹೋದಾಗ ಹೂ ಕೊಟ್ಟಾಗ ಅದು ಇಟ್ಕೊಂಡು ಒಂದು 2 ನಿಮಿಷಕ್ಕೆ ಬಿದ್ದೋಗ್ತಿರುತ್ತೆ. ಸೊ ಹಾಗಾಗಿ ನಿಮಗೂ ಕೂಡ ಒಂದು ಟಿಪ್ ಹೇಳ್ತಾ ಇದ್ದೀನಿ, ಒಂದು ಹೇರ್ ಪಿನ್ ಹಾಕ್ಕೊಂಡು ಹೋಗಿ ಆಯಿತಾ. ತಮ್ಮನೇಲಿ ನೋಡಿದಾಗಲೇ ಯಾವ ಫಂಕ್ಷನ್ ಅಂತ ಗೊತ್ತಾಗಿರುತ್ತೆ, ಆದರೂ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾವು ಆರತಿ ಶಾಸ್ತ್ರಕ್ಕೆ ಬಂದಿದ್ದೀವಿ. ಮಕ್ಕಳು ದೊಡ್ಡವರಾಗೋದನ್ನು ಸಂಭ್ರಮಿಸ್ಬೇಕು ಅನ್ನೋದು ಇದೆ ಅನಿಸುತ್ತೆ. ಮೊದಲೆಲ್ಲ ಇದೆಲ್ಲ ಹೇಳ್ಕೋಬೇಕಾ, ಈಗೆಲ್ಲ ಫಂಕ್ಷನ್ ಮಾಡಬೇಕಾ ಅನ್ನೋದು ಮೈಂಡಲ್ಲಿತ್ತು. ಬಟ್ ಇಲ್ಲ, ನನಗಂತೂ ಖುಷಿ ಆಯಿತು. ನಾನು ಎಷ್ಟೋ ಮಕ್ಕಳು ಆರತಿ ಶಾಸ್ತ್ರದಲ್ಲಿ ಹೇಳಿದ್ದೀನಿ, ಆ ಮಕ್ಕಳಿಗೆ ದೊಡ್ಡವರಾಗ್ತಾ ನಾವು ಸೀರೆ ಹಾಕ್ಕೋಬೇಕು, ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದೆಲ್ಲ ಆಸೆ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಫಂಕ್ಷನ್ ಮಾಡೋದು ತಪ್ಪು ಅಂತ ನನಗಂತೂ ಅನಿಸಲ್ಲ. ಕೆಲವ್ರ ಮನಸ್ಸಲ್ಲಿ ಅದು ಇರಬಹುದೇನೋ, ಬಟ್ ನನಗೆ ಪರ್ಸ್ನಲ್ ಆಗಿ ತುಂಬ ಖುಷಿ ಆಯಿತು. ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೋಬಹುದು. ಫಂಕ್ಷನ್ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಒಟ್ನಲ್ಲಿ ಸಂಭ್ರಮದಿಂದ ಮಾಡಬೇಕು. ಈ ಮುದ್ದು ಪುಟಾಣಿ ಹೆಸರು ಲಿಶಿತಾ ಅಂತ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ನೋಡೋದಕ್ಕೆ ಸೇಮ್ ಅವ್ರ ಅಮ್ಮನ ಥರನೇ ಕಾಣ್ತಾ ಇದ್ದಾಳೆ. ನಮ್ಮ ಕಡೆ ದೊಡ್ಡವಳಾದ 3 ದಿನಕ್ಕೇ ಸೊಪ್ಪು ಹಾಕೋದು ಅಂತ ಹಾಕ್ತಾರೆ, ಗುಳ್ಳು ಹಾಕೋದು ಅಂತಲೇ ಹೇಳ್ತಾರೆ. ಅದು ಆ್ಯಕ್ಚುಲಿ ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಆ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. 16 ದಿನಕ್ಕೆ ಅಥವಾ ತಿಂಗಳಿಗೆ 3 ದಿನ ಕಡಿಮೆ ಇರೋ ಹಾಗೆ ಈ ರೀತಿ ಫಂಕ್ಷನ್ ಅಂದರೆ ಹಸೆ ಮೇಲೆ ಕೂರಿಸೋದು ಅಂತ ಮಾಡ್ತಾರೆ. ಹೋಗಿರೋರಿಗೆಲ್ಲ ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಚಿಕನಲ್ಲಿ ಮಾಡಿದ್ದು ಖಾಲಿ ಆದಂಗೆ ಬಂದವ್ರಿಗೆಲ್ಲ ಮತ್ತೆ ತಂದು ಹಾಕಿದ್ರು. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ದು, ತುಂಬ ಇಷ್ಟ ಆಯ್ತು ನನಗೆ. ಮಧ್ಯ ಲೈಟ್ಗಳಿದೆ, ಬಟ್ ವೀಡಿಯೋಗಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ.
ನಾನು ನಿಮಗೆ ಏನೇನು ತಟ್ಟೆ ತುಂಬಿದ್ದಾರೆ ಅನ್ನೋದನ್ನು ಹತ್ತಿರದಲ್ಲೇ ಹೋಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹುಡುಗಿ ಗೊಂಬೆಗಳು. ನಾನು ಈಗ ರೀಸೆಂಟಾಗಿ ಸೀಮಂತಕ್ಕೆ ಹೋದಾಗ ಸೀಮಂತದ ಹುಡುಗಿ ಮತ್ತು ಹುಡುಗಂದು ಗೊಂಬೆಗಳಿಟ್ಟಿದ್ರು. ಇಲ್ಲಿ ಜಾಸ್ತಿ ಹೆಣ್ಮಕ್ಳು ಗೊಂಬೆನೇ ಇಟ್ಟಿದ್ದಾರೆ. ಆ ಕಡೆ ಈ ಕಡೆ ನವಿಲಿಟ್ಟು, ಮಧ್ಯ ಹಸು ಮತ್ತು ಕೆಳಗಡೆ ಆನೆಗಳದ್ದು ವಿಗ್ರಹ ಇಟ್ಟು, ಮಧ್ಯ ಹುಡುಗಿನ ಇಟ್ಟು ತುಂಬಾ ಹುಡುಗಿ ಅಂದರೆ ಹುಡುಗಿ ಗೊಂಬೆಯನ್ನು ಇಟ್ಟು ಕಾಯಿ, ಕಡಲೆಪುರಿ ಉಂಡೆ ಮತ್ತು ಎಲ್ಲ ರೀತಿ ಹಣ್ಣುಗಳು ಜೊತೆಗೆ ಬಳೆ ಎಲ್ಲವನ್ನು ಚೆನ್ನಾಗಿ ತುಂಬಿದ್ದಾರೆ. ತಟ್ಟೆ ತುಂಬ ಚೆನ್ನಾಗಿ ತುಂಬಿದ್ರು. ಈಗ ತಟ್ಟೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಡಿಸೈನಾಗಿ ತುಂಬಿಡ್ತಾರೆ. ಈ ರೀತಿ ಫಂಕ್ಷನ್ಗೆ ಹೋದಾಗ ವಿಡಿಯೋ ಮಾಡಿಕೊಂಡ್ರೆ ನಿಮಗೂ ಕೂಡ ಮನೇಲಿ ಹೆಣ್ಮಕ್ಳಿದ್ರೆ ಅಥವಾ ಬೇರೆ ಯಾವುದೋ ಫಂಕ್ಷನ್ಗೆ ಯಾವ ರೀತಿ ನಾವು ಕೂಡ ಮಾಡಿಸ್ಬಹುದು ಅನ್ನೋ ಐಡಿಯಾ ಬರುತ್ತೆ ಅಂತ ವಿಡಿಯೋ ಮಾಡ್ಕೊತೀನಿ. ನಿಜ ನಮ್ಮೂರವ್ರ ಎದುರುಗಡೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋಕೆ ನನಗೂ ಮುಜುಗರ ಆಗುತ್ತೆ. ಯಾಕಂದರೆ ಎಲ್ಲರೂ ಮನಸ್ಥಿತಿ ಒಂದೇ ಥರ ಇರೋದಿಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಹೇಳಿದೆ ಅಷ್ಟೇ. ಹುಡುಗಿ ನಮ್ಮೂರಿಗೆ ಮೊಮ್ಮಗಳು. ಇವರು ಹುಡುಗಿಯವರ ಅಜ್ಜಿ. ಅವ್ರ ಮಾವ ಪಕ್ಕ ನಿಂತಿರೋದು, ಅವರಮ್ಮ ಹಿಂದೆ ನಿಂತಿರೋದು. ಅಂದರೆ ನಮ್ಮೂರು ಹೆಣ್ಮಗಳು ಬೆಂಗಳೂರಲ್ಲಿ ಇರೋದವರು. ಸೊ ಅವ್ರ ಫಂಕ್ಷನ್ಗೆ ಹೋಗಿದ್ದು. ಈಗ ಅಜ್ಜಿ ಮನೆಯವರು ಮೊದಲಿಗೆ ಶಾಸ್ತ್ರವನ್ನು ಮಾಡ್ತಾಯಿದ್ದಾರೆ. ಅರಿಶಿನ, ಕುಂಕುಮ, ಹೂವೆಲ್ಲ ಇಟ್ಟು ಮೊಮ್ಮಗಳಿಗೆ ಒಳ್ಳೆಯದಾಗಲಿ ಅಂತ ಹರಿಸಿ ಶಾಸ್ತ್ರವನ್ನು ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಸೋದ್ರ ಮಾವ ಮತ್ತು ಅವ್ರ ಅಜ್ಜಿ ತಾತನೇ ತಟ್ಟೆ ಎಲ್ಲ ತುಂಬೋದು. ಇವರು ಹುಡುಗಿಯ ಸೋದ್ರ ಮಾವ ಅಂದರೆ ಅವ್ರ ಅಮ್ಮನ ತಮ್ಮ. ಅವ್ರ ಕೈಲಿ ಹಾರವನ್ನು ಹಾಕಿಸ್ತಾ ಇದ್ದಾರೆ. ಮಕ್ಕಳು ದೊಡ್ಡವರಾದಾಗ ಅವ್ರ ಶಾಸ್ತ್ರದ ದಿನ ನಮ್ಮ ಕಡೆ ಅವ್ರ ಅಜ್ಜಿ ಮನೆಯವರು ಏನಾದರೂ ಉಡುಗೊರೆ ಕೊಡ್ತಾರೆ. ಅಂದರೆ ಅವ್ರ ಕೈಲಿ ಏನಾಗುತ್ತೋ, ಒಂದು ಉಂಗುರನೋ, ಒಂದು ಓಲೆನೋ, ಒಂದು ಹೊಸ ಬಟ್ಟೆನೋ ಏನೋ ಕೊಡಿಸ್ತಾರೆ. ಇವರು ಲಾಂಗ್ ಚೈನ್ ಕೊಡಿಸ್ತಾ ಇದ್ದಾರೆ. ಹಾಗೂ ಹತ್ತಿರ ಹೋಗಿ ವಿಡಿಯೋ ಅಂದರೆ ಮೇಲೆ ಹತ್ತಿದಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ಟೇಜ್ ಮೇಲೆ ಹೋದಾಗ. ಬಟ್ ನನಗೆ ಲಾಂಗ್ ಚೈನ್ದು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಟ್ ದೂರದಿಂದ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಅದು ಹೇಗಿದೆ ಡಿಸೈನ್ ಬೇಡ, ಬಟ್ ಅವ್ರ ಪ್ರೀತಿಯಿಂದ ಕೊಡ್ತಿರೋದು ಮುಖ್ಯ ಅಲ್ವಾ, ಅಷ್ಟೇ. ಇವರು ಆ ಹುಡುಗಿಯ ಅಂದರೆ ಲಿಶಿತಾ ಚಿಕ್ಕಜ್ಜಿ ಮತ್ತು ಚಿಕ್ಕ ತಾತ ಅಂದರೆ ಅವ್ರ ಅಮ್ಮನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅವರು ಕೂಡ ಉಂಗುರ ಮಾಡಿಸಿದ್ದಾರೆ. ಅವರು ಉಂಗುರವನ್ನು ಹಾಕ್ತಾಯಿದ್ದಾರೆ ಪ್ರೀತಿಯ ಮೊಮ್ಮಗಳಿಗೆ. ಖುಷಿ ವಿಚಾರ ಹೇಳುವಾಗ ಬೇಜಾರಿನ ವಿಚಾರ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಸುರಭಿ ಅಂದರೆ ನನ್ನ ದೊಡ್ಡ ಮಗಳು ಐಶು ಮೆಚೂರ್ ಆದಾಗ ಅಪ್ಪ ಕೂಡ 32 ಗ್ರಾಮ್ ಚೈನ್ ಮಾಡಿಸ್ಕೊಟ್ಟಿದ್ರು. ಬಟ್ ಅದನ್ನು ನಾನು ಮನೆ ಮಾಡಿದಾಗ ಕಳ್ಕೊಂಡೆ. ಅವ್ರ ಕತ್ತಿಗೆ ಚೈನ್ ಹಾಕುವಾಗ ಅಪ್ಪ ನನ್ನ ಮಗಳಿಗೆ ಚೈನ್ ಹಾಕಿದ್ದು ನೆನಪಾಯಿತು. ಹಾಗಾಗಿ ಹೇಳಿದೆ ಅಷ್ಟೇ. ಇದೆಲ್ಲ ನೆನೆಸ್ಕೊಂಡಾಗ ಅಪ್ಪನೇ ನೆನಪಾಗ್ತಾರೆ ನನಗೆ. ಇಲ್ಲಿ ಈಗ ಬೇಡ. ಇಲ್ಲಿ ನೋಡಿ, ನಾವೆಲ್ಲ ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಇವರೆಲ್ಲ ನಮ್ಮೂರಿನವರೇ, ಮರಳಾಗಲದಿಂದ ಹೋಗಿರೋದು. ನಮಗೋಸ್ಕರ ಬಸ್ ಮಾಡಿಕೊಟ್ಟಿದ್ರು. ಎಲ್ಲರೂ ಹೇಳ್ತಿರ್ತಾರೆ ಶ್ರುತಿ ಓಡಾಡ್ತಿರ್ತಾಳೆ, ಖುಷಿಯಾಗಿರ್ತಾಳೆ ಅಂತ. ಬಟ್ ನಾನಂತೂ ನಂದೊಂದೇ ಊರಿಗೆ ಮದುವೆ ಆಗಿರೋದ್ರಿಂದ ನಾನಂತೂ ಅಮ್ಮನ ಮನೆಗೆ ಹೋಗಿ ಉಳ್ಕೊಂಡಿದ್ದೆ ಇಲ್ಲ. ಎಲ್ಲರೂ ಅಮ್ಮನ ಮನೆ ಅಂತ ಒಂದು ವಾರ 15 ದಿನ ರಜಕ್ಕೆ ಹೋದರೆ ನಾನು ಎಲ್ಲಿಗೂ ಹೋಗೋದಿಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳು ಕೂಡ ದೊಡ್ಡವರಾಗ್ತಿದ್ದಾರೆ. ನಾವು ಕೂಡ 4-6 ಫಂಕ್ಷನ್ಗೆ ಹೋದರೆ ಅವರು ಕೂಡ ಬರ್ತಾರೆ. ನಾವೇ ಹೋಗಲಿಲ್ಲ ಅಂದರೆ ಅವ್ರು ಬರ್ತಾರಾ? ಸೊ ಹಾಗಾಗಿ ನನಗೆ ಫಂಕ್ಷನ್ಸ್ ಅಟೆಂಡ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿ ನಾನು ಹೇಳಿದ ಫಂಕ್ಷನ್ಗೆಲ್ಲ ಹೋಗೋದಕ್ಕಾಗದಿದ್ರು ಯಾರ ಹತ್ತಿರ ಅಥವಾ ಹೋಗಬಹುದಾ ಅಂತ ಅಂದ್ಕೊಂಡು ಇವತ್ತು ಹೋಗೋದು ಡೌಟೇ ಇತ್ತು. ಬಟ್ ಬೆಳಿಗ್ಗೆ ನಾನು ಬಸ್ ಬಂದು ನಿಂತಿದ್ರು ರೆಡಿಯಾಗಿಲ್ಲ. 5 ನಿಮಿಷಕ್ಕೆ ರೆಡಿಯಾಗಿ ಹೋಗಿದ್ದು. ಈ ಕನಕಾಂಬರ ಹೂವು ವಹಿಸ್ಕೊಂಡ್ಮೇಲಂತೂ ತುಂಬ ಕೆಲಸ ಆಗ್ಬಿಟ್ಟಿದೆ. ಇದು ಹುಡುಗಿಯವ್ರ ದೊಡ್ಡಮ್ಮ ನಮ್ರತಾ ಅಂತ, ಅಕ್ಕನ ಫ್ರೆಂಡು. ನನ್ನ ಅಕ್ಕ ಇದ್ಲಲ್ವ, ಅವಳು ಬೆಸ್ಟ್ ಫ್ರೆಂಡು. ಫಂಕ್ಷನ್ ವಿಷಯ ಹೇಳ್ತಾ ಪರ್ಸ್ನಲಾಗಿ ನನ್ನ ವಿಷಯನೂ ಹೇಳ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿ ವೆಜ್ ಮತ್ತು ನಾನ್ ವೆಜ್ 2 ಊಟ ಕೂಡ ಮಾಡಿಸಿದ್ರು. ಊಟ ಅಂತೂ ಸೂಪರಾಗಿತ್ತು, ಖಾರವಾಗಿ ಚೆನ್ನಾಗಿತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ನಾವೆಲ್ಲ ಊಟ ಮಾಡಿದ್ವಿ. ನಾನು ಮೊದಲೇ ಹೇಳಿದಾಗೆ ಬೆಳಿಗ್ಗೆ ಅರ್ಜೆಂಟಾಗಿ ರೆಡಿಯಾಗಿ ಬಂದಿದ್ದು. ಹಾಗಾಗಿ ಇವತ್ತು ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ನನಗೆ ಅನಿಸ್ತಿತ್ತು. ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ. ಇವರು ಇಡ್ಲಿ ಮಾಡಿದರು. ಇಡ್ಲಿ ಯಾವುದ್ರಲ್ಲಿ ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ಸೂಪರಾಗಿತ್ತು. ನಮಗಂತೂ ಸಾಕಪ್ಪ ಅನ್ನುವಷ್ಟು ಊಟ ಆಯಿತು. ತಾಂಬೂಲಕ್ಕೆ ಇವರು ಒಂದು ಪ್ಲೇಟ್ ಕೊಟ್ಟಿದ್ದಾರೆ. ಅದನ್ನು ನಾನು ಯಾವ ರೀತಿ ಇದೆ ಪ್ಲೇಟ್ ಅನ್ನೋದನ್ನು ಮನೆಗೆ ಬಂದಮೇಲೆ ತೋರಿಸ್ತೀನಿ. ಇಡ್ಲಿ ಜೊತೆಗೆ ಮುದ್ದೆನೂ ಮಾಡಿದ್ದಾರೆ. ಇಲ್ಲಿ ಚೌಲ್ಟ್ರಿನಲ್ಲಿ 4-5 ಬೆಕ್ಕಿತ್ತು ಒಂದೇ ಕಡೆ. ಆದರೆ ಎಲ್ಲ ಬೆಕ್ಕು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಮತ್ತು ಮಟನ್ ಬಿರಿಯಾನಿ ಮಾಡಿಸಿದ್ರು, ಜೀರಾ ಕೂಡ ಕೊಟ್ಟಿದ್ದರು.
ಕೊನೆಯಲ್ಲಿ ಬಾಳೆಹಣ್ಣು, ಬೀಡ, ಐಸ್ ಕ್ರೀಮ್ ಎಲ್ಲ ಇತ್ತು ಮತ್ತು ಕ್ಯಾರೆಟ್ ಹಲ್ವ ಕೂಡ ಇತ್ತು. ಡಯಟ್ ಅಂದ್ಕೊಂಡು ಫಂಕ್ಷನ್ಗಳಲ್ಲಿ ಚೆನ್ನಾಗಿ ತಿಂತಾಯಿದ್ದೀನಿ. ಸಣ್ಣ ಆಗು ಅಂದರೆ ಎಲ್ಲಿಂದ ಸಣ್ಣ ಆಗಬೇಕಲ್ವ. ಈ ಚೌಲ್ಟ್ರಿ ತುಂಬಾ ಚೆನ್ನಾಗಿತ್ತು. ಫೋಟೋಶೂಟ್ಗಂತೂ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಥೀಮ್ಸ್ ತುಂಬಾ ಚೆನ್ನಾಗಿತ್ತು. ತುಂಬ ಜನ ಬಂದು ಫೋಟೋಶೂಟ್ ಮಾಡಿಸ್ಕೊತಾಯಿದ್ರು ಇಲ್ಲಿ, ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡಿಸ್ತಿದ್ರು. ನಾವು ಬೆಂಗಳೂರಿಗೆ ಬಂದು ಬೆಂಗಳೂರು ಒಳಗಡೆ ಏನಾದರೂ ಹೋಗಬೇಕಂದ್ರೆ ಟ್ರಾಫಿಕಲ್ಲೇ 2-3 ಅವರ್ ವೇಸ್ಟ್ ಆಗಿಬಿಡೋದು. ಬಟ್ ಎಂಟ್ರೆನ್ಸಲ್ಲೇ ಅಂದರೆ ಕೆಂಗೇರಿನಲ್ಲೇ ಚೌಲ್ಟ್ರಿ ಇದ್ದಿದ್ದು, ಹಾಗಾಗಿ ಬೇಗ ಬಂದ್ವಿ, ಬೇಗನೆ ಹೋದ್ವಿ. ಇವತ್ತೇನೋ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನಿಸ್ತಿತ್ತು. ನಾವು ಹೇಗಿದ್ದೀವಿ ಹಾಗೆ ಬರೋದು ವೀಡಿಯೋಗೆ, ಅದು ನನಗೆ ಗೊತ್ತು. ಬಟ್ ಸೀರಿಯಲಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ, ಬಟ್ ಇವತ್ತು ಯಾಕೋ ನಾನೇ ಇಷ್ಟ ಆಗ್ತಿಲ್ಲ. ಇಲ್ಲೊಂದು ಥೀಮ್ ತುಂಬಾ ಚೆನ್ನಾಗಿತ್ತು. ಆ ಕಂಬಗಳು, ಹಳೆ ಕಾಲದ ಬಾಗಿಲು ಥರ ಬಾಗಿಲುಗಳು, ಆ ಲೈಟ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಯಾರೂ ಫೋಟೋ ತೊಗೊಳೋರು ಇರಲಿಲ್ಲ, ಹಾಗಾಗಿ ತೊಗೊಳ್ಳಿಲ್ಲ. ಎಂಟ್ರೆನ್ಸ್ ಹೋಗುವಾಗ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ, ತುಂಬ ರಶ್ ಇತ್ತಂತ. ಈಗ ನೋಡಿ ನಿಮಗೆ ಕ್ಲಿಯರಾಗಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೋಗುವಾಗ ಎಂಟ್ರೆನ್ಸ್ ವೀಡಿಯೋ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಈಗ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಈ ಡ್ರೆಸ್ನಲ್ಲಿ ಕೂಡ ಲಿಶಿತಾ. ನಾನು ಮೊದಲೇ ಹೇಳ್ದಾಗೆ ಹೋಗುವಾಗ ನಿಮಗೆ ಯಾವ ಚೌಲ್ಟ್ರಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ನಾವಿವತ್ತು ಹೋಗಿದ್ದ ಚೌಲ್ಟ್ರಿ AB ಕನ್ವೆನ್ಷನ್ ಹಾಲ್ ಅಂತ, ಸೂಲಿಕೆರೆ ಅಂಚೆ, ಕೆಂಗೇರಿ ಹೋಬಳಿ, ಬೆಂಗಳೂರು. ಅಡ್ರೆಸ್ ಸಮೇತ ನಿಮಗೆ ಚೌಲ್ಟ್ರಿ ಹೆಸರು ಅಂದರೆ ಕನ್ವೆನ್ಷನ್ ಹಾಲ್ ಹೆಸರು ಹೇಳಿದ್ದೀನಿ. ಎಲ್ಲರೂ ಬಂದು ಬಸ್ಸಲ್ಲಿ ಸೀಟ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನನಗೂ ಸೀಟ್ ಹಿಡ್ಕೊಂಡಿದ್ರು ವಿಜಯಕ್ಕ. ನಾವು 2 ಗಂಟೆ 5 ನಿಮಿಷ ಇದೆ ಅನ್ನೋಂಗೆ ಹೊರಟ್ವಿ ಇಲ್ಲಿಂದ. ಇದು ಹೆಣ್ಮಕ್ಳು ಫಂಕ್ಷನ್ ಆಗಿರೋದ್ರಿಂದ ಗಂಡಸರು ಬಂದಿದ್ದು ಕಡಿಮೆ ಅನ್ನೋದಕ್ಕಿಂತ ಬಂದೇ ಇರಲಿಲ್ಲ ಅಂತಲೇ ಹೇಳಬಹುದು. ಬಂದಿದ್ದರೆ ಓನ್ ವೆಹಿಕಲಲ್ಲಿ ಬಂದಿದ್ದರು. ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಇದ್ದಿದ್ದು ಹೆಂಗಸರೇ. ಹಾಗಾಗಿ ಎಲ್ಲರೂ ಅಲ್ಲ, ಕೆಲವರು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕಿತು. ನಾವು ಬಂದಿದ್ದೇ ಗೊತ್ತಾಗಲಿಲ್ಲ, ಹೋಗಿದ್ದು ಗೊತ್ತಾಗಲಿಲ್ಲ, ಬಂದಿದ್ದು ಗೊತ್ತಾಗಲಿಲ್ಲ. ಹೇಗಪ್ಪ ಅಷ್ಟು ಲಾಂಗ್ ಜರ್ನಿ ಮಾಡ್ಕೊಂಡು ಹೋಗೋದಂತ ಅನಿಸಿತ್ತು. ಹಾಡು ಜೊತೆಗೆ ವೀಡಿಯೋ ಮಾಡಿದರೆ ಚೆನ್ನಾಗಿರೋದು, ಆದರೆ ನನಗೆ ಇಲ್ಲಿ ಹಾಡು ಹಾಕ್ಬಿಟ್ರೆ ಕಾಪಿರೈಟ್ ಬರುತ್ತೆ, ಹಾಗಾಗಿ ಹಾಡು ಹಾಕಿಲ್ಲ. ಬಟ್ ನಿಮ್ಗೆ ಯಾವ ಹಾಡು ಅಂತ ಗೊತ್ತಾಗ್ತಿದ್ದಲ್ವ ಇದು. ಎಲ್ಲರೂ ಇವ್ರ ಹಾಡು ನೋಡಿ ನಕ್ಕು ಸಾಕಾಯಿತು. ಇವರಿಬ್ರು ಡ್ಯಾನ್ಸ್ ಮಾಡೋದು ನೋಡಿ ಒಬ್ಬರು ಅಜ್ಜಿ ಎದ್ದು ಬಂದರು. ಇವ್ರು ಎಷ್ಟು ಸ್ಟ್ರಾಂಗ್ ಅಂದರೆ, ಇವ್ರ ಬಗ್ಗೆ ನಿಮಗೊಂದು ಮೋಟಿವೇಶ್ನಲ್ ವಿಷಯ ಹೇಳ್ತೀನಿ. ಏನು ಗೊತ್ತಾ, ಇವ್ರ ಹೆಸರು ನಾಗಮ್ಮ ಅಂತ. ಇವ್ರಿಗೆ ಕ್ಯಾನ್ಸರ್ ಬಂದು 10 ವರ್ಷ ಆಯಿತು. ಇವರು ಬದುಕೋದೇ ಇಲ್ಲ ಅಂತ ಹೇಳಿದರು. ಹೊಟ್ಟೆಯಲ್ಲಿ ಪೈಪ್ ಹಾಕಿ ಹೊಟ್ಟೆಗೆ ಜ್ಯೂಸ್ ಮತ್ತು ಲಿಕ್ವಿಡ್ ಐಟಮ್ಸ್ ಅಂತ ಹಾಲು ಜ್ಯೂಸ್ ಎಲ್ಲ ಹಾಕ್ತಿದ್ದು, ಹೊಟ್ಟೆಗೆ ಪೈಪ್ ಮುಖಾಂತರ ಹಾಕ್ತಿದ್ದಿದ್ದು. ಬಟ್ ಇವರು ಇವತ್ತಿಗೆ 10 ವರ್ಷ ಆದರೂ ಚೆನ್ನಾಗಿದ್ದಾರೆ, ಬೇರೆಯವ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಸೊ ನಾನು ನಿಮಗೆಲ್ಲ ಹೇಳೋದೇನೆಂದರೆ, ಕಾಯಿಲೆ ಬಂದಾಗ ಅದರ ವಿರುದ್ಧ ನಾವು ಧೈರ್ಯದಿಂದ ಹೋರಾಡಬೇಕು. ಆ ಆತ್ಮವಿಶ್ವಾಸ, ಆ ವಿಲ್ ಪವರ್ ನಮಗಿದ್ರೆ ಖಂಡಿತ ನಾವು ಗೆದ್ದು ಬರ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಮಗೆಲ್ಲ ಅವ್ರ ಸ್ಫೂರ್ತಿ ಅಂತಲೇ ಹೇಳಬಹುದು. ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ಇವಾಗ ಅವ್ರಿಗೆ ಈ ಥರ ಕ್ಯಾನ್ಸರ್ ಇತ್ತು, ನಾನು ತುಂಬ ಸೀರಿಯಸ್ ಆಗಿದೆ ಅನ್ನೋದನ್ನೇ ಮರ್ತುಬಿಟ್ಟಿದ್ದಾರೆ. ಆರಾಮಾಗಿ ನಗ್ನಗ್ತಾ ಚೆನ್ನಾಗಿರ್ತಾರೆ, ಯಾವುದೇ ಕಾಯಿಲೆ ಆಗಿರಲಿ. ಸೊ ನಾವು ಯಾವಾಗಲೂ ಧೈರ್ಯವಾಗಿ ನಗ್ನಗ್ತಾ ಎದುರಿಸ್ಬೇಕು. ಇಲ್ಲಿ ಟ್ರೈನ್ ಹೋಗ್ತಿತ್ತು, ಅದನ್ನು ವೀಡಿಯೋ ಮಾಡಿಕೊಂಡೆ, ಬಟ್ ಅದು ಟ್ರೈನ್ ಥರ ಕಾಣಿಸ್ತಾನೆ ಇಲ್ಲ ಇಲ್ಲಿ. ಒಟ್ಟಿನಲ್ಲಿ ಇವತ್ತಿನ ಪ್ರಯಾಣ ತುಂಬಾ ಚೆನ್ನಾಗಿತ್ತು. ಹೋಗುವಾಗ ನಿದ್ದೆ ಮಾಡಿಕೊಂಡೇ ಹೋಗಿದ್ದು, ಯಾಕಂದರೆ ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ, 4:45ಗೆ ಎದ್ದಿದ್ದೆ. ಹಾಗೂ ಹೋಗೋದು ಲೇಟೇ ಆಗೋಯಿತು. ಬಟ್ ಆ ಕಡೆಯಿಂದ ಬರುವಾಗಂತೂ ಹೊರಗಡೆ ನೇಚರ್ ನೋಡಿಕೊಂಡು, ಅವರು ಡ್ಯಾನ್ಸ್ ನೋಡಿಕೊಂಡು ಬಂದಿದ್ದು. ನಾನಿಲ್ಲಿ ಮಂಡ್ಯದ ಹತ್ರ ಬರ್ತಾ ಅಂತೂ ಈ ಗುಡ್ಡ ನೋಡಿದಾಗ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಕಲ್ಲು ಕೂರಿಸ್ದಂಗಿದೆ, ಅದು ಬಿದೋಗಲ್ವಲ್ಲ ಅಂತ ಅನ್ನಿಸ್ತಿರುತ್ತೆ. ಈ ಗುಡ್ಡ ನಂಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ವೀಡಿಯೋ ಮಾಡಿಕೊಂಡೆ. ಅದೆಷ್ಟು ಬೇಗ ನಮ್ಮೂರ ಹತ್ತತ್ರ ಬಂದ್ಬಿಟ್ವಿ ಅಂತ ಗೊತ್ತಾಗಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕ್ರಾಸಲ್ಲಿ ಸಮಯಪುರಿ ಮಾರಿಯಮ್ಮಂದು ದೇವಸ್ಥಾನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾನು ಹೋಗಿದ್ದೆ ಆ್ಯಕ್ಚುಲಿ ಈಗ ರೀಸೆಂಟಾಗಿ.
ಬೆಂಗಳೂರಿಗೆ ಹೋಗಿದ್ದು ಬಂದಮೇಲೆ ಹೋಗಿದ್ದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸುಮಾರು 7-8 ವರ್ಷದಿಂದ ದೇವಸ್ಥಾನ ಕಟ್ತಿದ್ರು, ಬಟ್ ಇವಾಗ ಓಪನ್ ಆಯಿತು ಜೂನ್ 25ನೇ ತಾರೀಕು. ಬಟ್ ನನಗೆ ಹೋಗೋದಕ್ಕಾಗಲಿಲ್ಲ. ಎಲ್ಲರೂ ಹೇಳ್ತಿದ್ರು ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಹೋಗಿದ್ವಿ. ಏನೋ ಫಂಕ್ಷನ್ ಇತ್ತು, ಮೊದಲು ದೇವಸ್ಥಾನ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗಿದ್ದು. ದೇವಸ್ಥಾನ ಹೇಗಿತ್ತು ಅಂತ ನೋಡಬೇಕಂದ್ರೆ ನೀವು ನೆಕ್ಸ್ಟ್ ವ್ಲಾಗ್ವರೆಗೂ ಕಾಯಬೇಕು. ಇವ್ರನ್ನ ಮತ್ತೆ ಮಂಗಳತೆ ಅಂತ ಅವ್ರು ಎಷ್ಟು ದಪ್ಪಕ್ಕಿದ್ರು ಏನು ಆ್ಯಕ್ಟಿವಾಗಿ ಡ್ಯಾನ್ಸ್ ಮಾಡ್ತಾರೆ ನೋಡಿ. ನಿಮ್ಮ ಕಡೆ ಕೂಡ ಈ ರೀತಿ ಫಂಕ್ಷನ್ಸ್ಗೆ ಬಸ್ಸಲ್ಲಿ ಅಥವಾ ಓನ್ ವೆಹಿಕಲ್ ಹೋಗ್ತೀರಾ? ನೀವು ಹೋದರೂ ಇಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೆಷ್ಟು ಬೇಗ ಊರಿಗೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಊರಿಗೆ ಬರುವಷ್ಟರಲ್ಲಿ 4-5 ಆಗಿತ್ತು. 2-5 ಹೊರಟಿದ್ದಕ್ಕೆ 4-5 ಬಂದ್ವಿ, ಅಂದರೆ 2 ಅವರ್ ಜರ್ನಿ ಆಯಿತು. ಇಳಿಯೋವರೆಗೂ ಎಲ್ಲರೂ ಡ್ಯಾನ್ಸ್ ಮೂಡ್ನಲ್ಲೇ ಇದ್ದರು. ಇವತ್ತು ಹೋಗಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಖುಷಿಯನ್ನು ಮಿಸ್ ಮಾಡ್ಕೋತಿದ್ದೆ. ಹೋಗಿದ್ದಂತೂ ಖುಷಿ ಆಯಿತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇತ್ತೀಚೆಗೆ ಯಾರಿಗೆ ಯಾವಾಗ ಲಾಸ್ಟ್ ಡೇಟ್ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇರೋವರೆಗೂ ಖುಷಿಯಾಗಿ ನಗ್ನಗ್ತಾ ನೆಮ್ಮದಿಯಾಗಿರಬೇಕು. ನಾನು ನಿಮ್ಗೆ ಹೇಳಿದೆ ಮನೆಗೆ ಬಂದಮೇಲೆ ಪ್ಲೇಟ್ ತೋರಿಸ್ತೀನಿ ಅಂತ. ಪ್ಲೇಟ್ ನೋಡಿ ತುಂಬಾ ಚೆನ್ನಾಗಿದೆ. ಜೊತೆಗೆ ಕಡಲೆಪುರಿ ಉಂಡೆ ಮಾಡಿದ್ರು ಅನಿಸುತ್ತೆ, ಎಲ್ಲ ಪುಡಿ ಥರ ಆಗಿದೆ. ಚೆನ್ನಾಗಿದೆ, ಅದು ಕೂಡ ಚೆನ್ನಾಗಿತ್ತು. ಅರಿಶಿನ ಕುಂಕುಮ ಕೊಟ್ಟಿದ್ರು, ಅದು ಬ್ಯಾಗಲ್ಲಿದೆ. ಈ ಥೀಮ್ ಇಷ್ಟ ಆಯಿತು ಅಂತ ಹೇಳಿ ಮತ್ತೊಮ್ಮೆ ಹಾಕಿದ್ದೀನಿ. ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.